ಆ ರಿಪೋರ್ಟ್ ನೋಡಿದ್ರೆ ನಿಮಗೇನು ಅನ್ಸುತ್ತೆ ಸರ್? ರಿಪೋರ್ಟ್ ಪ್ರಕಾರ ಹೇಳೋದಾದ್ರೆ 2 ಕಾರ್ ಕೊಲೈಡ್ ಆದರೆ ಈ ರೀತಿ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾವುದೋ ಹೆವಿ ವೆಹಿಕಲ್ಲು ತುಂಬ ಫಾಸ್ಟ್ ಮೂವಿಂಗಲ್ಲಿ ಬಂದು ಹೊಡೆದ್ರೆ ಮಾತ್ರ ಹೀಗಾಗೋಕ್ಕೆ ಸಾಧ್ಯ. ಸಿದ್ದು ಅವರು ಕಾರ್ ಸ್ಲೋ ಮಾಡಿದ್ದೆ ಅಂತ ಹೇಳಿದ್ರು, ಆದರೆ ಡಾಕ್ಟರ್ ನೋಡಿದ್ರೆ ಹೀಗೆ ಹೇಳ್ತಿದಾರಲ್ಲ. ಅದು ಅಲ್ಲದೆ ಆಕ್ಸಿಡೆಂಟ್ ಆದಾಗ ಅವ್ರ ತಲೆಗೆ ತುಂಬ ಪೆಟ್ಟಾಗಿತ್ತು, ಬ್ಲಡ್ ಕೂಡ ತುಂಬ ಲಾಸ್ ಆಗಿದೆ. ಅಷ್ಟು ಹೆವಿ ಇಂಜುರಿ ಆಗಿದೆ ಅಂದರೆ ಹೆವಿ ವೆಹಿಕಲಿಂದನೇ ಆಕ್ಸಿಡೆಂಟ್ ಆಗಿರುತ್ತೆ. ಸರ್, ಅವ್ರನ್ನ ಏನಾದರೂ ಸ್ವಲ್ಪ ಬೇಗ ಹಾಸ್ಪಿಟಲ್ಗೆ ಸೇರಿಸಿದ್ರೆ ಬದುಕೋ ಚಾನ್ಸ್ ಇತ್ತಾ? ಮೇಡಮ್, ಅಲ್ಲಿಂದ ಅವ್ರು ಕಾಲ್ ಮಾಡಿದ್ರೆ ಇಲ್ಲಿಂದ ಆಂಬುಲೆನ್ಸ್ ಹೋಗ್ಲಿಕ್ಕೆ ತುಂಬ ಟೈಮ್ ತಗೊಂತಾ ಇತ್ತು. ಅಲ್ಲಿಂದ ಮೊದಲು ಕಾಲ್ ಮಾಡಿದ್ದೆ ಸಿದ್ದೇಗೌಡರು. ಅವರೇ ತುಂಬ ಕೇರ್ ಮಾಡಿ ಕಾಲ್ ಮಾಡಿ ವಿಚಾರಿಸ್ತಾ ಇದ್ರು. ಆದರೆ ಜವರೇಗೌಡರು ಅವ್ರ ಮಗನಿಂದನೇ ಆಕ್ಸಿಡೆಂಟ್ ಆಗಿದೆ ಅಂತ ತುಂಬ ಅಪ್ಸೆಟ್ ಆದರು. ಸಿದ್ದೇಗೌಡರಿಂದನೇ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಿ ಅವ್ರಿಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ತುಂಬ ನೊಂದ್ಕೊಂಡಿದ್ರು. ಸಿದ್ದೇಗೌಡರಿಂದನೇ ಶ್ರೀಕಾಂತ್ ಅವರ ಡೆತ್ ಆಗಿರೋ ವಿಷಯನ ಮುಚ್ಚಿಡಕ್ಕೆ ಕೇಳಿದ್ರು. ಸಿದ್ದೇಗೌಡರು ಬಂದು ಕೇಳಿದಾಗ ಅವರು ಡಿಸ್ಚಾರ್ಜ್ ಆದರು, ಮನೆಗೆ ಹೋದ್ರು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಕಳಿಸಿದ್ವಿ. ಡಾಕ್ಟ್ರೆ, ಇದರಿಂದ ನಮಗೆ ಬಹು ಉಪಕಾರ ಆಯ್ತು. ಸರಿ, ನಾನು ಬರ್ತೀನಿ. ಟೇಕ್ ಕೇರ್. ನನಗೆ ಯಾಕೋ ಸಿದ್ದು ಅವ್ರು ಓಡಿಸ್ತಿರೋ ಕಾರ್ ಗುದ್ದು ಶ್ರೀಕಾಂತ್ ಅವರು ಮತ್ತು ವನಜಾ ಅವ್ರು ಸಾವಾಗಿರೋದು ಅಂತ ಅನ್ನಿಸ್ತಿಲ್ಲ. ನಿಮಗೇನು ಅನ್ಸುತ್ತೆ? ನನಗೂ ಅದೇ ಗೊತ್ತಾಯ್ತಲ್ಲ ಕಣವ. ನೀನು ಏನು ಹೇಳಕ್ ಬರ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಮಾವನ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ಯಾ ಅಂದ್ರೆ ದಯವಿಟ್ಟು ಹಾಗೆ ಹೊರಟೋಗು. ಸುಮ್ಮನೆ ಏನೇನೋ ಹೇಳಿ ನನ್ನ ನೆಮ್ಮದಿ ಹಾಳು ಮಾಡಬೇಡ. ನೆಮ್ಮದಿ ಹಾಳು ಮಾಡ್ತಿರೋದು ನಾನಲ್ಲ ರೀ. ಹೆತ್ತ ತಂದೆ ಅನ್ನೋದನ್ನು ನೋಡದೆ ಬಾಯಿ ಬಂದಂಗೆ ಮಾತಾಡ್ತಿರಲ್ಲ, ನೆಮ್ಮದಿ ಹಾಳು ಮಾಡ್ತಿರೋದು ನೀವು. ಮೊದಲೇ 1000 ಚಿಂತೆನಲ್ಲಿ ಮಾವ ಅಷ್ಟೊಂದು ಕಷ್ಟ ಪಡ್ತಿದ್ದಾರೆ, ಬಾಯಿಗೆ ಬಂದದ್ದನ್ನೆಲ್ಲ ಮಾತಾಡ್ತಿರಲ್ರಿ ನೀವು. ಇನ್ನು ಅವ್ರ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ನಿಮಗೆ? ನಾನು ಸುಮ್ಮನೆ ಇದ್ರೆ ಈ ಮನೇನ ಅನಾಥಾಶ್ರಮ ಮಾಡ್ಕೊಂಡ್ಬಿಡ್ತಾರೆ. ಯಾರ್ಯಾರು ಗತಿ ಇಲ್ದಿರೋರಿಗೆಲ್ಲ ಸಾಕು ಹಣೆ ಬರಹ ನನಗೆ ಕೇಳು. ಹೌದು ಪಾಪ. ಇಷ್ಟು ವರ್ಷ ಎಲ್ಲರನ್ನೂ ಸಾಕಿ ಸಲಹಿ ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಿದ್ದು ನೀವೇ. ಅತ್ತೆ ಮಾವ ಮಾಡಿದ್ರಲ್ಲಿ ಒಂದು ಕಾಲ್ ಭಾಗನಾದ್ರೂ ನೀವೇನಾದ್ರೂ ಮಾಡ್ಬಿಟ್ಟಿದ್ರೆ ನಿಮ್ಮನ್ನ ಹಿಡಿಯೋರೇ ಇರ್ತಿರ್ಲಿಲ್ಲ ನೋಡಿ. ಎಲ್ಲಾನು ಮಾವನ ಹತ್ರನೇ ಕಿತ್ಕೊಂಡು ಈಗ ನನಗೆ ಹೇಳಕ್ ಬಂದ್ಬಿಡ್ತೀರಾ ನೀವು? ನಿಮ್ ಬಂಡವಾಳನ್ನೆಲ್ಲ ಮಾವನ ಎದುರುಗಡೆ ಬಯಲ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಏನೇ ನೀನು? ನಾನು ಅರ್ಧಂಗಿಯಾಗಿ ನೀನು ಇಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು. ಭಾವನಂಗೆ ಏನೇ ಕಡಿಮೆ ಆಗಿದೆ. ಅವಳು ಪಾಡಿಗೆ ಅವಳಿದ್ರೆ ಆರಾಮಾಗಿ ಇರ್ಬೋದು. ಈ ರಾಜಕೀಯ ಹೋರಾಟ ಎಲ್ಲ ಯಾಕೆ ಬೇಕು ಅವಳಿಗೆ? ರಾಜಕೀಯ ಅನ್ಕೊಂಡಷ್ಟು ಸುಲಭ ಅಲ್ಲ, ಭಾಳ ಕಷ್ಟ ಇದೆ. ಹೌದು, ತಾವು ರಾಜಕೀಯನ ಅರ್ದು ಕುಡಿದ್ಬಿಟ್ಟಿದ್ದೀರಾ. ನಿಮ್ಗೇನ್ರಿ ಗೊತ್ತು ರಾಜಕೀಯ? ನೋಡೇ, ಹಿಂದಿನ ಕಾಲದಲ್ಲಿ ಯಾರಾದರೂ ಒಬ್ಬ ಜೈಲಿಗೆ ಹೋದ ಅಂದರೆ ಅವನು ಮರ್ಯಾದೆಯಿಂದ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಈಗ ಜೈಲಿಗೆ ಹೋದರೆ ಅವನನ್ನು ನೋಡೋ ರೀತಿನೇ ಬೇರೆ. ಅದು ಆ ಸಿದ್ದುಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅವನು ತಪ್ಪು ಒಪ್ಕೊಂಡು ಜೈಲಿಗೆ ಹೋಗ್ತಿರೋದು. ಒಂದು 3 ತಿಂಗಳು 6 ತಿಂಗಳು ಜೈಲಲ್ಲಿದ್ದು ವಾಪಸ್ ಬಂದ ಅಂದರೆ ಆಮೇಲೆ ಜನರ ಹತ್ರ ಸಿಂಪತಿ ಗಿಟ್ಟಿಸ್ಕೊಂಡು ಅಧಿಕಾರ ಪಡ್ಕೋಬಹುದು. ಇದು ಪ್ಲಾನು, ಇದು ರಾಜಕೀಯ. ಇಲ್ಲಿನ ಹುಲಿ ಅಂದ್ರೆ ನಂಬೋ ಕಾಲ ಯಾವತ್ತೋ ಹೊರಟೋಗಿದ್ದೀರಿ. ಈಗ ಜನಕ್ಕೂ ಬೇಕಾದಷ್ಟು ಬುದ್ಧಿ ಇದೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಜನಕ್ಕೂ ಚೆನ್ನಾಗಿ ಗೊತ್ತಾಗುತ್ತೆ. ಸಿದ್ದು ತಪ್ಪು ಮಾಡಿದ್ದಾರೆ, ರಾಜಕೀಯದಲ್ಲಿ ಬೆಳೆಯೋದಕ್ಕೋಸ್ಕರ ಹೀಗೆಲ್ಲ ಮಾಡ್ತಿದ್ದಾರೆ ಅಂತಂದ್ರೆ ನಾನಂತೂ ನಂಬಲ್ಲ, ಯಾರೂ ನಂಬಲ್ಲ. ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಬಾಯಿಗೆ ಬಂದದ್ದೆಲ್ಲ ಮಾತಾಡಬೇಡಿ ನೀವು. ಕಾಮಲೆ ಕಣ್ಣಿ ಕಾಣೋದೆಲ್ಲ ಹಳದಿ ಅಂತಾರಲ್ಲ, ಹಾಗೆ ನಾನು ಹೇಳೋದು ನಿನಗೇನು ಅರ್ಥ ಆಗ್ತಿಲ್ಲ. ಮುಂದೆ ಒಂದು ದಿವಸ ಎಲ್ಲರ ಬಣ್ಣ ಬಯಲಾಗುತ್ತಲ್ಲ, ಆಗ ನಿನಗೆ ಗೊತ್ತಾಗುತ್ತೆ. ನೋಡ್ತಾ ಇರು. ಯಾರು ಹೇಗೆ ಬೇಕಿದ್ರೂ ಬಣ್ಣ ಬದಲಾಯಿಸ್ಕೊಳ್ಳಿರಿ, ನೀವು ಮಾತ್ರ ನಿಮ್ಮ ಬಣ್ಣನ ಬದಲಾಯಿಸ್ಕೊಳ್ದೆ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟೇ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು. ಆಗಲೇ ಜೀವನದಲ್ಲಿ ನೊಂದಿರೋ ಜೀವಗಳಿಗೆ ಇನ್ನಷ್ಟು ನೋವನ್ನ ಕೊಡಬೇಡಿ. ಮುಂದೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ, ಹುಷಾರಾಗಿರಿ.
ವೆಂಕಿ ವೆಂಕಿ ನೀನು ಇಲ್ದೆ ಈ ಮನೆಗೆ ಕಳೆನೇ ಇರ್ಲಿಲ್ಲ. ಇವಾಗ ನೋಡು ಒಳ್ಳೆ ಬೆಳಕ್ ಬಂದ್ಬಿಡ್ತು. ವಾ ಅಲ್ಲ ಕಣವ, ನನ್ ಯಾವತ್ತಾದ್ರೂ ಒಂದಿನಕ್ಕಾದ್ರೂ ಹಿಂಗೆಲ್ಲ ಹೊಗಳಿದ್ಯಾ? ಅದೇ ನೀನ್ ಅಳಿಗೊಯ್ಯ ಬತ್ತಿದ್ದಂಗೆ ಎಷ್ಟೊಂದು ಹೊಗ್ಲತ್ತಿದ್ಯಾ. ಅಷ್ಟಕ್ಕೂ ನಾನ್ ನಿನ್ ಮಗಳಾಗಿರೋದಕ್ಕೆ ಇವನು ನಿನ್ನ ಅಳಿ ಆಗಿರೋದು ಮರಿಬೇಡ. ಹೌದು ಕಣವ, ಇವನು ನನಗೆ ಬರೀ ಅಳಿಯ ಮಾತ್ರ ಅಲ್ಲ ಕಣವ, ಮಗ ಕೂಡನು. ಆದ್ರೂ ವೆಂಕಿ, ಒಬ್ರ ಕಷ್ಟನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ನಿನಗೆ ಆ ದೇವ್ರು ಯಾಕಿಷ್ಟು ಕಷ್ಟ ಕೊಡ್ತಾನೋ ನನಗಂತೂ ಅರ್ಥ ಆಗಿಲ್ಲ ಕಣಪ್ಪ. ಆದ್ರೂ ನೀನು ಹೊರಗ್ ಬಂದಿದೀಯಾ ಅಂತ ಖುಷಿ ಪಡ್ಬೇಕು, ಸಿದ್ದೇಗೌಡ್ರು ಒಳಗೋದ್ರು ಅಂತ ದುಃಖ ಪಡ್ಬೇಕು ಗೊತ್ತಾಗ್ತಿಲ್ಲ ಕಣಪ್ಪ. ನನಗೆ ಇಷ್ಟು ಕಷ್ಟ ಆಗ್ತಿದೆ ಅನ್ಮೇಕೆ ಇನ್ನು ನಿಮ್ಮ ಅಪ್ಪ ಅವನ್ಗೆ ಎಷ್ಟು ನೋವಾಗಿರ್ಬೇಡ ಹೇಳು. ಮನೆ ಅಳಿಯ ಜೈಲ್ಗೋದ, ಇನ್ನು ಮನೆ ಕಿರಿ ಮಗಳು ಜಾನು ನಮ್ಮನ್ನೆಲ್ಲ ಬಿಟ್ಟು ಹೊರಟೇ. ಏನ್ ಮಾತಾಡ್ತಾ ಇದ್ಯಾ?